ಎಂತ ಗೊತ್ತುಂಟ ಇದು ಮೀನು ಕಾಯಿಸ್ಲಿಕ್ಕೆ ಅಂತ ಈಗ ಕುಂಕುಮ ಕೂಡ ಸೇಲ್ ಮಾಡ್ತಾ ಇದ್ದಾರೆ. ಮಕ್ಕಳ ಡ್ರೆಸ್ ಗೈಸ್ ಇದು ಉಂಟಲ್ಲ 100 ರೂಪಾಯಿ ಚಂದ ಉಂಟಲ್ಲ. ನಾನು ಬ್ಯಾಗ್ ತೊಗೊಳ್ತಿದ್ದಾರೆ ಗೈಸ್. ಈಗ ಇದು ತೊಗೊಂಡು 100 ರೂಪಾಯಿ ಆಯ್ತಾ? 100 ರೂಪಾಯಿ ಅಂತೆ. ನಾನೆಲ್ಲ ತೊಗೊಂಡಿದ್ದೇನೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ಈಗ ನಾನು ಬೆಳಗ್ಗೆ ಬೇಗ ಕರೆಂಟ್ ಬಿಲ್ ಕರೆಂಟ್ ಬಿಲ್ ನಾನು ಹೇಳಲಿಲ್ವಾ, ಕರೆಂಟ್ ಬಿಲ್ ಭಯಂಕರ ಸರ್ವರ್ ಇರಲಿಲ್ಲ ಅಂತ ಇಂದಿನ ತಿಂಗಳು. ಆದರೆ ಎಂತಲ್ಲ ಮನುಷ್ಯರಿಗೆ ಎಂಥ ಪ್ರಾಬ್ಲಮ್ ಕೊಟ್ಟದು ಮಾರೆ, ಸುಮ್ಮನೆ ಇಲ್ಲದೆ. ಅದಕ್ಕೆ ಮಂತ್ಲಿ ಬರ್ತಾಯಿದ್ರೆ ಇಷ್ಟು ಬರ್ತಾಯಿತ್ತಾ? ಈಗ ನನಗೆ ಬಂದ ಒಂದು ಕಟ್ಟಲಿಕ್ಕೆ ಬಂದ ಹಣ ನೋಡಿ ನೀವು, ನಿಮಗೆ ಅಂತ ಉಂಟಾ? ಎಂಥ ಅವಸ್ಥೆ ಮಾರೆ. ಒಂದು ದಿನಸಿ ಸಾಮಾನು ತರುವ ಹಣ, ಒಂದು ಕರೆಂಟ್ ಬಿಲ್ ಕಟ್ಟುವ ಹಣ. ಇಂದ 3,000 ತಾಜಿನ ರೂಪಾಯಿ ಬೊಕ್ಕದಾದ ಕರೆಂಟ್ ಬಿಲ್ ಮಾರೆ. ಇತ್ತು ದುಲಭ ಅರ್ಜಿ ಮಾರೆ. ಸರ್ವರ್ ಇಜ್ಜನಿಗೆ ಏನಕ್ಕೆ ಕೇಂಡೆ ಫ್ರೀ ಕೇಂಡೆ ಫ್ರಿಜ್ ಅಪ್ಪ ಈ ತಿಂಗಳು ಸೇರ್ಪಾದು ಬಣ್ಣು ಎಂತ. ನಾನು ಎಂಥದ್ದು ಹೇಳ್ತಿದ್ದೆ, ನಾನು ಹೊರಡಿದ್ದು, ನನಗೆ ಮನೆ ಕೆಲಸ ಎಂತ ಆಗಲಿಲ್ಲ ಗೈಸ್. ಅದು ಎಂತ ಅಂತ ಹೇಳಿದರೆ, ನಮ್ಮ ಇಲ್ಲಿ ಒಂದು ಬನದ ಹತ್ತಿರ ಅದು ನಾಳೆ ಒಂದು ಅಲ್ಲಿ ಕಾರ್ಯಕ್ರಮ ಎಲ್ಲ ಉಂಟು. ಹಾಗೆ ಅಲ್ಲಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಲಿಕ್ಕೆ ಉಂಟು, ಒಂಥರ ಶ್ರಮದಾನ ಥರ. ಹಾಗೆ ನಾನು ಹೋಗ್ತಾ ಇದ್ದೇನೆ ಒಂದು ಸ್ವಲ್ಪ ಮಾಡಿ ಬರುವ ಅಂತೇಳಿ. ಮತ್ತೆ ಮನೆ ಕೆಲಸ ಮಾಡೋದು, ತರಕಾರಿ ಎಲ್ಲ ಆಮೇಲೆ ಒಂದು ಹೋಗಿ ಬರುವ ನಾವು. ಬಲ ಬಿದೆ ಬಲ ಪೂಪು ಬಲ. ಬೊಕ್ಕ ಬಿದೆ ಅಲ್ಲಿ ಪೋಲಿ ಸ್ವಲ್ಪ ಗೊಬ್ಬರ ಅಮ್ಮ ಒಂದು ಬಾಕಿ ಆಡಲಿ. ಪಾಡ್ಲೇರಿ ಯಾನಿ ಮರುವೇರಿಂಚಿರು ತೂಪ ಎಂದಲ್ಲ ಬೇಲೆ ಇದ್ರೆ ಮನ್ಪೆ ಬರ್ಪೇವ ಗೈಸ್. ನೋಡಿ ಇಲ್ಲಿ ಫಂಕ್ಷನ್ ಇಲ್ಲಿ. ಆದರೆ ನಾನು ಹೋಗಿದ್ದೆ, ಅಲ್ಲಿ ಯಾರು ಲೇಡೀಸ್ ಇಲ್ಲ ಆಯಿತಾ. ಹಾಗೆ ನಾನು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೆ, ಯಾಕಂದರೆ ಗಂಡಸರಿಗೆ ಕೆಲಸ ಮಾಡ್ತಿದ್ದಾರೆ ಅದಕ್ಕೆ. ಹಾಗೆ ಬಂದದ್ದು ಗೈಸ್ ನನಗೆ ಯಾಂಬೋ ಈಜಡಿ. ಯಾವೋಯ್ಚೆ ಅನ್ಸಿದಾತು ಯಾನು ಪೋನಾಗ ಪೂರ ಅಂಜನಕ್ಲೆ ಉಳ್ಳೀರು ಒಂಜಿ ಪೊಂಜನಕ್ಲೆ ಇಜ್ಜಿರು ಬನತ ಕೈತಲ ಬೇಲೆ ಅಂತ ಒಂದು ಉಳ್ಳೀರು ಅಂಜ ಸೀದ ಮಾಮಿನಡೆ ಪೋಯೆ ಮಾಮಿಂಡಿರ ವಾಂಜನಕ್ಲೆ ಅಂತ ಬೇಲೆ ಅನ್ಪುನಲ್ಪ ಅದಂಡಿ ಅದಕ್ಕೆ ಚೂರು ಮಾವಿನ ಅಲ್ಪ ಕುಲ್ಲಿ ಚಾಪರಿ ಇವತ್ತು ನೀರು ಕೊಡಲೇ ಇಲ್ಲ ಗೈಸ್. ನೀರು ಕೊಡು ಆಯಿತಾ, ತುಂಬ ಲೇಟ್ ಆಯಿತು. ನಾನು ಅಲ್ಲಿಗೆ ಹೋಗಿ ಮತ್ತೆ ಮಾತಾಡಿ ಬಾಕಿ ಈಗ ನೀರು ಕೊಡು, ಗಿಡಗಳಿಗೆ ನೀರು ಕೊಡ್ತಾ ಇದ್ದೇನೆ ಗೈಸ್. ಈಗ ಅಮ್ಮ ಏನು ಮಾಡ್ತಿದ್ದಾರೆ ಗೊತ್ತುಂಟ, ಈಗ ಅಲ್ಲಿ ಏನೆಲ್ಲ ಆಗಿದೆ ಅಂತ ನೋಡಿ ಕಟ್ ಮಾಡೋದು. ಸ್ವಲ್ಪ ಬೆಂಡೆಕಾಯಿ ಸಿಕ್ಕಿದ್ದಾಗಿರಬೇಕು. ಬೆಂಡೆಕಾಯಿ ಅವರಿಗೆ ತಿನ್ನಲಿಕ್ಕಾಗೋದಿಲ್ಲ ಅಲ್ಲ. ಮತ್ತು ಚಿಪ್ಪಡೆ ಎಲ್ಲ ನಿನ್ನೆ ತೋರಿಸಿದ್ದೇನೆ, ಮತ್ತೆ ತೋರಿಸ್ತೇನೆ ಆಯಿತಾ, ಎಷ್ಟು ಬೆಳೆದಿದೆ ಏನು ಅಂತ. ಚಿಪ್ಪಡೆ 2 ಆಗಿದೆ, 2 ಒಂದಲ್ಲ. ಹಾಗೆ ಕೇಸ ನಮ್ಮ ಬೆಕ್ಕಿದೆ ಅಲ್ಲ, ಅದನ್ನು ಅವರಿಗೆ ಒಮ್ಮೆ ಬೇಕಂತೆ. ಯಾಕಂದರೆ ಅವರ ಬೆಕ್ಕುಂಟಲ್ಲ ಅದಕ್ಕೆ. ನಮ್ಮದು ಹುಡುಗ, ಅವ್ರದ್ದು ಹುಡುಗಿ. ಹಾಗೆ ಸಂಬು ಎಲ್ಲಿ ಅಂತ ಪ್ರಾಯ ಓಡಿ ಹಾಗೆ ಈಗ ಕೊಡುವ ಅಂತೇಳಿ ಅದಕ್ಕೆ ಮೊದಲು ನಿಮಗೆ ತರಕಾರಿ ತೋರಿಸ್ತೇನೆ, ಆಮೇಲೆ ನಾನು ಹೋಗ್ತೇನೆ ಆಯಿತಾ. ಇಲ್ಲಿ ಮೊನ್ನೊಂದು ಕುಂಬಳಕಾಯಿ ಇತ್ತು ಮಾರೆ, ಅದು ಇನ್ನೂ ಇತ್ತು ಮಾರೆ. ಉಂಟು ಈಗ ಇಲ್ಲಿ ಸಣ್ಣದಾಗಿದೆ, ಅಲ್ಲೊಂದು ಮೇಲೆ ಕೂಡ ಆಗಿದೆ, ಅಷ್ಟೇ ಆದದ್ದು. ಅದು ಮಾತ್ರ ನಿಲ್ತಾ ಇಲ್ಲ, ಆಗ್ತದೆ ಸಾಯ್ತದೆ ನೋಡಿ. ಅದು ಎಷ್ಟು ಹೂವಾಗಿದೆ, ಆದರೆ ಉಳಿಯುವುದಿಲ್ಲ. ಚಿಪ್ಪಡಾಗಿದೆ ಆಯಿತಾ. ಈಗ ಒಂದು ಚಿಪ್ಪಡಾಗಿದೆ, ಅಲ್ಲಿ ಒಂದು ಕೆಳಗಡೆ ಒಂದು ಚಿಪ್ಪಡಾಗಿದೆ. ಇಲ್ಲಿ ಸೌತೆಕಾಯಿ ಆಗಿದೆ, ಅದು ನಿನ್ನೆ ಕೂಡ ಬ್ಲಾಗಲ್ಲಿ ತೋರಿಸಿದ್ದೇನೆ. ಮತ್ತು ಬೆಂಡೆಕಾಯಿ ಆಗಿತ್ತು, ಅದನ್ನು ಅಮ್ಮ ಎಲ್ಲ ಕೊಯ್ದರು. ಈಗ ಎಂತ ಇಲ್ಲ, ಬಸಳೆ ಉಂಟು, ಹಸು ಸೊಲೆ ಎಲ್ಲ ಹಾಗೆ ಉಂಟು, ನೋಡ್ಬೋದು ನೀವು. ಮತ್ತು ಇದು ಸ್ವಲ್ಪ ದೊಡ್ಡದಾಗಿದೆ ಅಷ್ಟೇ ಗೈಸ್, ಅಷ್ಟೇ. ಬೇಕು ಕೊಟ್ಟು ಬರ್ತೇನೆ. ಆಮೇಲೆ ಮನೆಯದೆಲ್ಲ ಕೆಲಸ ಎಲ್ಲ ಅಷ್ಟೇ ಉಂಟು, ಒಂದು ಸ್ವಲ್ಪ ಮುಟ್ಲಿಲ್ಲ ಅನ್ನೋದು. ಇವನನ್ನು ಕೊಂಡೋಗುವ ಪೋಯಪ್ಪ. ಹೋಗುವಕ್ಕಿಂತ ಮುಂಚೆ ಸ್ವಲ್ಪ ಫುಡ್ ಕೊಡುವ. ನಾನು ಗಮ್ಮತ್ತು ಊಟ ಮಾಡಿ ಹೋಗಿ. ಓಡಿ ಬೇಲೆ ಅತ್ತೆ ಈ ದಿನ ತೀಚೇರಿ ಈ ಬೊಕ್ಕವಲ್ಲ
ಕೊರುವೇರಿ ಅಕಲ ಪುಡ್ಡು ಬೇತೆ ನಮ್ಮ ಪುಡ್ಡು ಬೇತತಾ ಪುಟ್ಟು ಬಂದೆ ಗೈಸ್ ಗುಂಡರನ್ನು ಈಗ ಮನೆ ಕೆಲಸ ಮಾಡಿ ಗೈಸ್ ನೋಡಿ ಇವತ್ತು ಪದಾರ್ಥ ಇದೆ ಮತ್ತೆ ಏನಂತ ಹೇಳಿದ್ರೆ ಪತ್ಪೆ ಸೊಪ್ಪು ಉಪ್ಪು ಕರಿ ಮತ್ತೆ ಇದು ಬಟಾಟೆ ಸಾರು ಮತ್ತೆ ಕೆಲವರೆಲ್ಲ ಕಮೆಂಟಲ್ಲಿ ಮನೆಗೆ ಹೇಳ್ತಾ ಇದ್ರಿ ಏನಂತ ಹೇಳಿದ್ರೆ ರೆಚ್ಚೆ ನಾನು ಹೇಳಿದ್ದೆ ಹಲಸಿನ ಹಣ್ಣು ನಾವು ಅದರ ರೆಚ್ಚೆಯನ್ನು ಒಂದು ಬಿಸಾಡುದು ಪ್ಲೇಸ್ ಉಂಟಲ್ಲ ಅದು ಒಂದು ಆ ಸೈಡ್ ಅದನ್ನ ಎಂತ ಹೇಳ್ತಾರೆ ಕನ್ನಡದಲ್ಲಿ ಗೊತ್ತಿಲ್ಲ, ನಾವು ರೆಚ್ಚೆ ಅಂತ ಹೇಳೋದು. ಅದನ್ನು ಕಟ್ ಮಾಡಿ ನಾವು ಉಪ್ಪು ನೀರಲ್ಲಿ ಮೊನ್ನೆ ಬಿಸಿ ನೀರಲ್ಲಿ ಹಾಕಿಟ್ಟಿದ್ದೇವೆ. ಅದನ್ನೀಗ ನಾನು ತೆಗಿತಾ ಇದ್ದೇನೆ ಗೈಸ್. ಈ ಡಬ್ಬದಲ್ಲಿ ಉಂಟು ಈಗ ಒಳಗಡೆ ಈಗ ಇದೆ. ಇದರಲ್ಲಿ ಊಟ ಮಾಡಲಿಕ್ಕೆ ಎಂತ ಆಗ್ತದೆ ಈಗ. ಇದು ಚಟ್ನಿ ಕೂಡ ಮಾಡ್ಬೋದು, ಡೈರೆಕ್ಟ್ ಹೀಗೇನೆ ಅದನ್ನು ತೊಳೆದು ಊಟ ಮಾಡುವಾಗ ತಿನ್ನೋದು ಸೂಪರ್ ಆಗ್ತದೆ. ಈಗ ತೊಗೊಳ್ಬೇಕಂತ ಉಂಟು. ಜಾಲಿ, ನನಗೆ ಫೇವ್ರೇಟ್ ಆಯ್ತು ನಂದು. ಇದು ರೆಚ್ಚೆ ಗೊತ್ತಾಯ್ತಾ ಯಾವುದು ಅಂತ ಹೇಳಿದರೆ ಇದು ಬಿಸಾಡ್ತೇವಲ್ಲ ನಾವು, ಅದು ಈಗ ಇದರಲ್ಲಿ ಊಟ ಮಾಡ್ಲಿಕ್ಕೆ ಆಗ್ತದೆ. ಅದು ಉಪ್ಪಿನಕಾಯಿಯಾಗಿ ಸ್ವಲ್ಪ ಸ್ವಲ್ಪ ತಗೊಂಡು ಊಟ ಮಾಡು. ಯಾರಿಗದು ಗೊತ್ತಿದ್ದರೆ ಕಮೆಂಟಲ್ಲಿ ಹೇಳಿ. ತುಂಬ ಚೆನ್ನಾಗಿ ಗೊತ್ತಿರ್ತದೆ. ಸಿಟಿಯಲ್ಲಿರೋರಿಗೆ ಮಾತ್ರ ಗೊತ್ತಿರುವುದಿಲ್ಲ. ಅದು ಕೂಡ ಸಿಟಿಯವರು ಹಳ್ಳಿಯವರ ಯಾರಾದರೂ ಫ್ಯಾಮಿಲಿಯವರ ಹಳ್ಳಿಯಲ್ಲಿ ಇದ್ದರೆ ಗೊತ್ತಿರ್ತದೆ. ಹೇಳಿ ಅಂತ ಎಂತ ಮಾತಾಡ್ತೀಯ. ಸಿಗುವ ಗೈಸ್. ನಮ್ಮ ಗುಂಡ ಬಂದ ಪಿಂಕಿ ಕೊಟ್ಟು ಹೋದ್ಲಿವ ನಾನು. ತಿಂಡಿ ಪಾಪ ಹಸಿತ. ಅಂದರೆ ಅವರ ಮನೆಯಲ್ಲಿರೋ ಫುಡ್ ಬೇರೆ, ನಾವು ಫುಡ್ ಬೇರೆ ಹಾಕೋದು, ಹಾಗಾಗಿ ಅದಾಗೋದಿಲ್ಲ, ಅವನಿಗೆ ತಿನ್ನೋದಿಲ್ಲ. ಮತ್ತು ಏನಂತ ಹೇಳಿದರೆ ನನ್ನ ಮಾಮಿ ಇದ್ದಾರಲ್ಲ, ಅವರು ಎಲ್ಲಿ ಹೋದ್ರು ನನ್ನನ್ನು ಕರೀತಾರೆ ಆಯಿತಾ. ಹಾಗೆ ಅವರು ಈಗ ಮಾಡಕ್ಕೆ ಹೋಗ್ತಾರೆ. ಮಾಡ ಜಾತ್ರೆ ಆಗ್ತುಂಟು ಉದ್ಯಾವರ, ಹಾಗೆ ಹೋಗುವ ಅಂತ ಹೇಳಿದರು. ಈಗ ನಾನು ನಿಜವಾಗಿ ಹೋಗೋ ಪ್ಲ್ಯಾನಲ್ಲಿ ಇಲ್ಲ. ನಿಮ್ಮ ತಲೆಯಲ್ಲಿ ಎಣ್ಣೆ ನೋಡಿ, ನಾನು ಎಣ್ಣೆಯಲ್ಲಿ ಹಾಕಿದ್ದೀನಿ. ಇವಾಗ ಅವ್ರು ಕರೆದ್ರು. ಹಾಗೆ ನಾನು ಬೆಂಕಿಯನ್ನು ಕೂಡ ಹೇಳಿದೆ ಬಾ ಅಂತ, ಹಾಗೂ ಹೋಗುವ ಅಂತ. ಮೊನ್ನೆ ಕೂಡ ಅವಳು ನಮ್ಮ ಜಾತ್ರೆಗೆ ಬರಲಿಲ್ಲಲ್ಲ, ಹಾಗೆ ಹೋಗುವ, ಶಾಪಿಂಗ್ ಎಲ್ಲ ಮಾಡುವ ಆಯಿತಾ. ಜಾತ್ರೆಯಲ್ಲಿ ಕಡಿಮೆಗೆಲ್ಲ ಸಿಕ್ಕಿದ್ದು ತಗೊಳ್ಳುವ. ಚಪ್ಪಲೆಲ್ಲ ಇದ್ದರೆ, ಚಪ್ಪಲಿ ಟಾಪ್ ಎಲ್ಲ ಇದ್ದರೆ. ಹೋಗೋ ಪ್ಲ್ಯಾನೇ ಇರಲಿಲ್ಲ. ಹಾಗಲ್ಲ ಮಧ್ಯಾಹ್ನ ಟೈಮ್ ಹೋಗ್ತಿದ್ರೆ ಅಮ್ಮನನ್ನು ಕೂಡ ಕರ್ಕೊಂಡು ಹೋಗ್ಬೋದಿತ್ತು. ಪರವಾಗಿಲ್ಲ, ನಾನು ಹಸಿವಾದರೆ ತಿನ್ನಲಿ. ಇಲ್ಲಿ ಇಡ್ತೇನೆ ನಾನು ರೆಡಿ. ಅದೇ ಪಿಂಕಿ ಬರೋದಿಲ್ಲ ಅಂತೆ, ತುಂಬ ಒತ್ತಾಯ ಮಾಡಿದೆ ಆಯಿತಾ, ಅವಳು ಬರೋದಿಲ್ಲ ಅಂತೆ. ಹಾಗೆ ನಾನು ಮತ್ತು ಮಾಮಿ ಹೋಗ್ತಾ ಇದ್ದೇವೆ. ನಿಜವಾಗಿ ಹೇಳ್ಬೇಕು, ನಾನು ಜಾಸ್ತಿ ಅದು ಈ ವಿಡಿಯೋಗೋಸ್ಕರ ಹೋಗ್ತಾ ಇದ್ದೇನೆ. ನನಗೆ ವ್ಲಾಗ್ ಕೂಡ ಆಯಿತು ಅಂದರೆ ಒಳಗೆ ಇದ್ದೆ ಅಲ್ಲ ಮನೆಯದ್ದು. ನಿಮಗೂ ಕೂಡ ಒಳಗಿನ ಮನೆಯ ಒಳಗೆ ವ್ಲಾಗ್ ನೋಡಿ ಸಾಕಾಗಿರ್ಬೋದು. ಮತ್ತು ಉದ್ಯಾವರ ಅಮ್ಮ ಹೆಲ್ತ್ ಸರಿ ಇರುವಾಗ ತುಂಬ ಸಲ ನಾವು ಹೋಗಿದ್ದೇವೆ. ಹಾಗೆ ಇದು ನನ್ನ ಓಲ್ಡ್ ಡ್ರೆಸ್ ಗೈಸ್. ಹಾಗೆ ಸಲ್ವಾರ್ ಬೇರೆ ಇರಲಿಲ್ಲ ನನ್ನ ಹತ್ರ, ಹಾಗೆ ಅದನ್ನೇ ಹಾಕ್ಕೊಂಡೆ. ಯಾವುದು ನನಗೆ ಕೈ ಆಗೋದಿಲ್ಲ, ಅದಕ್ಕೆ ಇದು ಸ್ಲೀವ್ಲೆಸ್ ಅಲ್ಲ, ಹಾಗಾಗಿ ಇದು ಹಾಕಿದೆ. ಸ್ವಲ್ಪ ದಪ್ಪ ಆಗಿರ್ತಲ್ಲ, ನನ್ನ ಕೈ ದಪ್ಪ ಆಗೋದು. ನನಗೆ ಬಾಡಿ ಏನು ಹಾಗೇ ಇದೆ, ಇಲ್ಲಿ ಸ್ವಲ್ಪ ದಪ್ಪ ಆಗೋದು. ಆಗ ಡ್ರೆಸ್ ಯಾವುದೂ ಹಾಕ್ತಾ ಇಲ್ಲ. ಹಾಗಾಗಿ ಹೋಗಿ ಬರುವ ಟಾಟಾ. ಗೈಸ್, ನಾನು ನನ್ನ ಮಾಮಿಯ ಇದರಲ್ಲಿ ಹೋಗುದು ಗಾಡಿಯಲ್ಲಿ. ಹಾಗೆ ಅವರು ಕಲ್ತದಷ್ಟೇ ಗಾಡಿ. ಹಾಗೆ ಈಗ ಬರ್ತಾ ಇದ್ದಾರೆ. ಬರುವ ಇವರೇನ ನಮ್ಮ ವಿಡಿಯೋ ಎಲ್ಲ ನೋಡ್ತಾರಂತೆ. ಇದು ಇವರ ಅಮ್ಮ. ಅದು ಇಂಚು ತುಲೆ ಹಾಯ್ ಇಂಚು ತುಲೆ ಅಂದ ಮಕ್ಕಳು ಬಸ್ ಹಿಡ್ದಕ್ಕಿನಿ ಇಂಕಿ ಜಾತ್ರೆ. ಇಲ್ಲಿ ಜಾತ್ರೆ ಅಲ್ಲಿಂದ ಕ್ರಾಸ್ ಮಾಡಿ ಆ ಕಡೆ ಹೋಗು. ಹಾಂ ರಜೆಟ್ ಬಿನ್ನರಟ್ಟದಿ ಅಂದ. ಇಲ್ಲುಂಡಾ ಏರುಳ್ಳಿ ಇಲ್ಲ ಬೇತೆ. ಅಂದ ಎಂಗ್ಲೆಲ್ಲ ಏಳುಂಡು ತೂತಾರತಿ. ನೋಡಿ ಸಂತೆ, ದೊಡ್ಡ ಸಂತೆ ಅಂತ ಹೇಳಿದ್ರೆ ಇದೆ ಉದ್ಯಾವರ ಸಂತೆ. ಈಗ ಅದೇ ಮಾಮಿ ಬಲ್ಲ ಸಂತೆ ಬಂಡ ಉದ್ಯಾವರ. ಮಲ್ಲಿಗೆ ತಗೊಂಡೆ ಗೈಸ್, ಮಲ್ಲಿಗೆ. ಎಷ್ಟು ಜನ ಇದ್ದಾರೆ ಗೈಸ್ ನೋಡಿ ಹಿಂದೆಗಡೆ ಎಲ್ಲ. ಗೈಸ್, ನಾನು ಮತ್ತೆ ಮಾಮಿ ಉಂಟಲ್ಲ ಲಾಸ್ಟಿಗೆ ಹೋಗ್ತಾ ಇದ್ದೇವೆ. ಮತ್ತೆ ಅಲ್ಲಿಂದ ಶುರು ಮಾಡುವಂತೆ. ಇಲ್ಲಿ ಇದ್ರೂ ನೋಡ್ತಾ ಇಲ್ಲ ನಾವು, ಲಾಸ್ಟಿಗೆ ಹೋಗಿ ಬರುವಂತೆ. ಬಳೆ ಮಾಮಿಗೆ ಬಳೆ ಬೇಕಂತೆ, ಬಳೆ ನೋಡ್ತಾ ಇದ್ದಾರೆ. ಸ್ವಲ್ಪ ದೊಡ್ಡದು
ಮೀನ್ಕಾಯಿ ಪರ ಅಪ್ಪುಜಿ ಒಟ್ಟೆಟ್ಟೆ ಇರ್ತದೆ ಒಟ್ಟೆಟ್ಟೆ ದೋಸೆ ದೋಸೆ ಅವು ಐನಿ ಅವು ಕೈಸಿ ಇದು 1ಕ್ಕೆ 20 ರೂಪಾಯಿ. ಈಗ ಇದು ಒಳ್ಳೆದಾಗ್ತದೆ ನಾನು ತಗೊಳ್ಬೇಕು ಇವೆಲ್ಲ ನನ್ನ ಫಸ್ಟ್ ಶಾಪಿಂಗ್. ಹೂ ಅದಾವು ಮೀನ್ಕಾಯಿ ಪರ. ಮಾಮಿ ತಗೊಂಡದ್ದು ಎಂತ ಗೊತ್ತುಂಟಾ, ಇದು ಮೀನ್ಕಾಯಿ ಇಡ್ಲಿಕ್ಕೆ ಅಂತ ಅಂದುಕೊಂಡು ನಮ್ಮ ತರಕಾರಿ ಅತ್ತೆ ಅವು ಒಂದು ಇದು ಚರ್ಮುರಿ ಮನ್ಪುಣ ಕ್ಯಾರೆಟ್ ಪೂರ ಒಂದಕ್ಕೆ ಹಾಸ್ಬಿಟ್ಟು ಕೈಸಿ ಇಲ್ಲಿಂದ ಒಂದು ಐಟಮ್ ತೊಗೊಂಡಿದ್ದು ನಾನು ಮನೆಗೆ ಹೋಗಿ ತೋರಿಸ್ತೇನೆ ಆಯಿತಾ. ಈಗ ನೀವು ಖಾಲಿ ಸಂತೆ ನೋಡಿ ಅವೇ ತುಲಿ ಪೆಟ್ಟಿಗೆ ಮಾಮಿ ಇಲ್ಲಿ ಇಲ್ಲಿಯೋ ಮಾಮಿ ದೃಷ್ಟಿ ಇದು ನೋಡ್ತಾ ಇದ್ದಾರೆ. ಈಗ ನಾನೇನು ತಗೊಂಡಿದ್ದೇನೆ ಮನೆಗೆ ಹೋಗಿ ನಿಜ ತುಂಬ ಸುಸ್ತಾಯ್ತು. ಹಾಗೆ ನಾವು ಕಬ್ಬಿನ ಜ್ಯೂಸ್ ಕುಡಿಯುವ ಅಂತ ಹೇಳಿ 2 ನಡು ಸಾಕಾಗಿ ಹೋಯ್ತಾಯ್ತಾ ಆತಾ ಬಚ್ಚಿಜ ಎಂತ ತಗೊಳ್ಳಿಲ್ಲ ನಾನು ಬಲಿಯೇ ಬಂದದ್ದು. ಈಗ ಕುಂಕುಮ ಕೂಡ ಸೇಲ್ ಮಾಡ್ತಾ ಇದ್ದಾರೆ. ಮಕ್ಕಳ ಡ್ರೆಸ್ ಗೈಸ್ ಇದು ಉಂಟಲ್ಲ 100 ರೂಪಾಯಿ ಚಂದ ಉಂಟಲ್ಲ ಎಷ್ಟು ಚಂದ ಇದು ಉಂಟು ಗೈಸ್. ಈಗ ನಮ್ಮ ಹತ್ರ ಗಾಡಿ ಇಲ್ಲಲ್ಲ. ಈಗ ಗೈಸ್ ಇದ್ರದ್ದು ಜಂಬುಳೆರಳೆ ಗಿಡ ನಾವು ಬ್ಯಾಗ್ ತೊಗೊಳ್ತಿದ್ದಾರೆ ಗೈಸ್. ಈಗ ಇದು ತೊಗೊಂಡು 100 ರೂಪಾಯಿ ಆಯ್ತಾ? 100 ರೂಪಾಯಿ ಅಂತೆ. ನಾನೆಲ್ಲ ತೊಗೊಂಡಿದ್ದೇನೆ, ಆದರೆ ಯಾವುದು ಬ್ಲಾಗ್ ಮಾಡಲಿಲ್ಲ. ನಿಮಗೆ ಮನೆಗೆ ಹೋಗಿ ತೋರಿಸ್ತೇನೆ ಆಯಿತಾ. ಕತ್ತಲಾಯಿತು ನೋಡಿ, ಈಗ ಲೈಟ್ ಎಲ್ಲ ಹಾಕಿದ್ರು. ಇವಾಗ 7 ಗಂಟೆ ಆಯ್ತಾ ಅಂತ ಬಚ್ಚಿ ಲೋಟ ಇಲ್ಲ. ಎಷ್ಟು ಶಾಪಿಂಗ್ ಮಾಡಿದೆ ಗೊತ್ತುಂಟು. ಇದರಲ್ಲಿ ಉಂಟು ಮಾಮಿನ ತೊಟ್ಟೆಯಲ್ಲಿ ಎಲ್ಲ. ಹಾಗೆ ಒಂದು ಗೋಬಿ ತಿನ್ನುವ ಅಂತ ಮತ್ತೆ ಹೋಗುದು ನಾವು. ಮತ್ತೆ ಕೂಡ ನನಗೆ ಚಪ್ಪಲೆಲ್ಲ ಬೇಕಿತ್ತು, ಅದೆಲ್ಲ ಸಿಗ್ಲಿಲ್ಲ. ಅದು ಕೂತ್ಕೊಳ್ಳೋದೆಲ್ಲ ಉಂಟಾಗ, ಆದರೆ ನಾವು ಕೂತ್ಕೊಳ್ತಿಲ್ಲ, ಇವರಿಗೆ ಭಯ ಅಂತೆ. ತಿಂದು ಹೋಗುವ. ಇಲ್ಲಿ ಗೋಬಿ ತಿನ್ನುವ ವಿದ್ಯಾವರ ಜಾತ್ರೆಯ ಗೋಬಿ. ಮಾಮಿನ ಮಜ್ಜಿ ಕೊಡ್ತೀನಿ, ಕೊಂಚ ಮಲ್ಲ ಸ್ಪ್ರೈಟ್ ಕೊರ್ಲಿ. ಮಲ್ಲ ಕೊಡ್ಲಿ. ಸರಿ ಆರು ಕೊಡ್ಸಿ ನಾವು ಎಲ್ಲರೂ ಅಮ್ಮ ಕೊಂಚ ಅದಾನೆ ಒಂದು ಪ್ಯಾಕೆಟ್. ಅಮ್ಮನಿಗೆ ತಿಂಡಿ ಅಂತ ತಗೊಂಡಿಲ್ಲಲ್ಲ, ಅದಕ್ಕೆ ಒಂದು ತಿಂಡಿ ಕೊಂಡು ಹೋಗು ಅಂತ. ಇದು ಇನ್ನು ಉಂಡೆ ಯಾವ ಈ ಉಂಡೆ ಅಮ್ಮಗೆ ನಾನು ಎಂತ ತರಲಿಲ್ಲ ಮಾರೆ. ಸುಪ್ಪನಪ್ಪ ತರಲೇ ಇಲ್ಲ, ನೆನಪೇ ಆಗಲಿಲ್ಲ. ಉಂಡೆ ಮಮ್ಮಿ ಈಗ ಒಂಜಿ ಮಲ್ಲ ಚೀಲ ಕೊರ್ಲಿ. ಅವಾಪು ಮಲ್ಲೊಂಜಿ ತೊಟ್ಟೆ ತೋದ ಮಾರೆ. ಎಷ್ಟು ತಗೊಂಡು ಯಾವ ಪೂರ ಪಾಡ್ಗೆ ಬಟ್ ಪಾಡು ಚಾನೆ ಬ್ಯಾಗ್ ಗೈಸ್ ವಿದ್ಯಾವರದಲ್ಲಿ ತಗೊಂಡು ಚಂದ ಉಂಟಲ್ಲ. ಈಗ ಅದೇ ಆಡ ಈರ್ನ ಪಾತಂಡ ಮಾತಾ ಗೈಸ್ 8:30 ಆಯಿತು. ಮನೆಗೆ ಮುಟ್ಟಿದ್ವಿ ನಾವು. ಎಂತ ಟ್ರಾಫಿಕ್ ಎಂತ. ಬರುವಾಗ ಮಾಮಿನ ಗಾಡಿಯಲ್ಲಿ ಬಂದದ್ದು. ಹಾಗೆ ಇಷ್ಟ ಐಟಮ್ ತಂದಿದ್ದೇವೆ. ಶಿಸ್ತಾಗಿ ಹೋಯ್ತು. ಅಮ್ಮ ಟಿ ವಿ ನೋಡ್ತಿದ್ದಾರೆ. ನಮ್ಮ ಗುಂಡ ಅಲ್ಲಿ ಒಬ್ಬ ಎಂತ ಗೊತ್ತುಂಟ ಗೈಸ್, ರೋಡು ಅಲ್ಲಿ ತಗೊಂಡು ಅಲ್ಲಿ ರೋಡ್ ಕ್ರಾಸ್ ಮಾಡುವಾಗ ಉಂಟಲ್ಲ, ನಾನು ರೋಡ್ ಕ್ರಾಸ್ ಮಾಡುವಾಗ ನಾನು ಮುಂದೆ ಹೋಗಿದ್ದೆ, ಹಿಂದೆಯಿಂದ ಮಾಮಿ ಇದ್ರು. ಹಾಗಾಗಿ ಅವ ಸೀದಾ ಬರ್ತಾ ಇದ್ದ, ಗೊತ್ತಾಯ್ತಾ, ಮಾಮಿ ಅಲ್ಲೇ ಇದ್ದಾರೆ. ಅದಕ್ಕೆ ನಾನು ಹೀಗೆ ಮಾಡ್ತಾ ಇದ್ದೆ. ಮಾಮಿ ಬಂದಾಗ ಅವ್ನು ಹೋಗುವಾಗ ಹೇಳಿದ್ರು, ಈ ಪೋದೆ ಈ ನಿನ್ನ ತೂಲ ಬೇತಕ್ಲ ನಿಕ್ಕದೆ ಅಂತ. ಎಂತಲ್ಲ ಕುಡಿದು ಮಾತಾಡ್ಕೊಂಡು ಹೋಗಿದ್ವಿ ಬಾ. ಹಾಗೆ ಮತ್ತೆ ಇದನ್ನೆಲ್ಲ ನಾನು ತೋರಿಸೋದು ನಾಳೆಲ್ಲ ಲಾಗಲ್ಲಿ ತೋರಿಸ್ತೇನೆ ಆಯ್ತಾ.
ಸುಸ್ತಾಯಿತು ನನಗೆ. ಹಾಗೆ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ನಿಲ್ಲಿಸೋದು. ಇನ್ನು ಸ್ನಾನ ಮಾಡಿ ಊಟ ಮಾಡಿ ಮಲಗುದು. ಸಿಗೋಣ ಗೈಸ್ ನಾಳೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಫಸ್ಟ್ ಟೈಮ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಯಾರೆಲ್ಲ ಮಾಡಿ ಜಾತ್ರೆಗೆ ಹೋಗಿದ್ದಂತ ಕಮೆಂಟಲ್ಲಿ ಹೇಳಿ.